नमस्कार, मैं नरेंद्र घाटे। बेंगलुरु समाचार में आपका स्वागत है। मेडिकल साइंस की दुनिया में बेंगलुरु के डॉक्टरों ने एक बार फिर नया इतिहास रच दिया है। केंगेरी स्थित ग्लेन ईगल्स बीजीएस अस्पताल के डॉक्टरों ने बिना किसी सर्जरी, टांके या चीरे के थायराइड की एक बड़ी और जटिल गांठ का सफल इलाज कर दिखाया है। बेंगलुरु की 41 वर्षीय एक महिला मरीज के गले में पिछले 3 वर्षों से थायराइड की एक गांठ नॉन कैंसरस लंप थी, जो बढ़कर करीब 16 क्यूबिक सेंटीमीटर सीसी की हो चुकी थी। इसमें खून का बहाव इतना तेज था कि साधारण हीट थेरेपी काम नहीं कर सकती थी। इसे देखते हुए इंटरवेंशनल रेडियोलॉजी टीम के प्रमुख डॉक्टर नवीन चंद्रशेखर और उनकी टीम ने एक बेहद अनोखा तरीका अपनाया, डायरेक्ट पंक्चर एम्बोलाइजेशन। इसके जरिए गांठ को मिलने वाली खून की सप्लाई को बंद कर दिया गया। माइक्रोवेव एब्लेशन, उसी दौरान हीट थेरेपी देकर गांठ को पूरी तरह से नष्ट कर दिया गया। बिना ऑपरेशन व बिना कट, सुई जैसी तकनीक, आईवी कैन्युला और अल्ट्रासाउंड की मदद से केवल 90 मिनट में यह प्रक्रिया पूरी हुई। तुरंत डिस्चार्ज, मरीज को उसी दिन अस्पताल से छुट्टी दे दी गई। शानदार नतीजा, 16 सीसी की गांठ घटकर महज 3 सीसी रह गई और गले की सूजन पूरी तरह गायब हो गई। मरीज की गांठ में खून की नली बहुत बड़ी थी। अगर हम केवल हीट ट्रीटमेंट देते तो उसके दोबारा होने का खतरा था। इसलिए हमने पहले ब्लड सप्लाई रोकी और फिर माइक्रोवेव एब्लेशन किया। यह तरीका बिना सर्जरी थायराइड इलाज को बेहद सुरक्षित और किफायती बनाता है। मरीज ने भी बिना किसी निशान और सर्जरी के ठीक होने पर खुशी जताई है। बेंगलुरु के डॉक्टरों का ये नया प्रयोग भविष्य में थायराइड के मरीजों के लिए एक वरदान साबित हो सकता है। देश और शहर की तमाम बड़ी खबरों के लिए देखते रहिए बैंगलोर समाचार। धन्यवाद। ಸ್ವೆಲ್ಲಿಂಗ್ ತರ ಕಾಣಿಸುತ್ತೆ ಅಥವಾ ಒಂದು ನೀರು ತುಂಬಿಕೊಂಡಿರೋ ಗಂಟು ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಸೊ ಈ ಥೈರಾಯ್ಡ್ ಮತ್ತೆ ನಾವು ಏನು ಅನ್ನನಾಳ ಅಂತ ಹೇಳ್ತೀವಿ, ಊಟ ಮಾಡೋ ಜಾಗ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಯಾವುದೇ ಒಂದು ಎಕ್ಸ್ಟ್ರಾ ಗಂಟು, ಎಕ್ಸ್ಟ್ರಾ ಅಂದ್ರೆ ನಾಟುಗಳು ಬಂದಾಗ ಪೇಷಂಟ್ಸ್ಗೆ ಏನ್ ತೊಂದರೆ ಆಗುತ್ತೆ ಅಂದ್ರೆ ಅವ್ರಿಗೆ ಊಟ ಮಾಡಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಫೀಲ್ ಲೈಕ್ ಸಮಥಿಂಗ್ ಇಸ್ ಸ್ಟಕ್ ದೇರ್ ಅಂತೇಳಿ, ಅಥವಾ ಪ್ರೆಷರ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇನ್ನು ಪೇಷಂಟ್ಸ್ಗೆ ಏನಾಗುತ್ತೆ, ಮಲ್ಕೊಂಡಾಗ ಉಸಿರಾಡಕ್ಕೆ ಕಷ್ಟ ಆಗೋದು. ಬಿಕಾಸ್ ಅಗೇನ್ ಇಟ್ ಇಸ್ ವೆರಿ ಕ್ಲೋಸ್ ಟು ದ ಏರ್ ವೇ, ನಾವು ಎಲ್ಲಿಂದ ಉಸಿರಾಡ್ತೀವಿ ಅಲ್ಲಿಂದ. ಸೊ ದಟ್ಸ್ ದ ರೀಸನ್ ದಿಸ್ ಕ್ಯಾನ್ ಕಾಸ್ ಪ್ರೆಷರ್ ಎಫೆಕ್ಟ್ಸ್. ಸೊ ಈ ತೊಂದರೆಗಳಿಂದ ನಾವು ಬಂದಾಗ ಫಸ್ಟ್ ಪೇಷಂಟ್ ಅನ್ನ ಕ್ಲಿನಿಕಲಿ ನೋಡಿ ಇದು ಥೈರಾಯ್ಡ್ ಇಂದ ಬರ್ತಿರೋ ಗಂಟು ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತೀವಿ ಬೈ ಕ್ಲಿನಿಕಲ್ ಎಕ್ಸಾಮಿನೇಷನ್. ಅದನ್ನ ಆದ್ಮೇಲೆ ವಿ ಅಡ್ವೈಸ್ ಫಾರ್ ಅಲ್ಟ್ರಾಸೌಂಡ್. ನಿಮ್ಗೆಲ್ಲ ಗೊತ್ತಿರುವಂತದ್ದು ಅಲ್ಟ್ರಾಸೌಂಡ್ ಇಸ್ ಒನ್ ಆಫ್ ದ ಬೇಸಿಕ್ ಟೆಸ್ಟ್ ವಿ ಕ್ಯಾನ್ ಡೂ, ವಿಚ್ ಇಸ್ ಅಗೇನ್ ನಾನ್ ಇನ್ವೇಸಿವ್. ಅಲ್ಟ್ರಾಸೌಂಡ್ ಅಲ್ಲಿ ನಿಮ್ಗೆ ಯಾವ್ದು ರೇಡಿಯೇಷನ್ ಇರಲ್ಲ. ಇಟ್ ಇಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಆಲ್ಸೋ, ಅಂಡ್ ಇಟ್ ವಿಲ್ ಕನ್ಫರ್ಮ್ ದಟ್ ವಾಟ್ ವಿ ಆರ್ ಸೀಯಿಂಗ್ ಕ್ಲಿನಿಕಲಿ. ನಾವು ಕ್ಲಿನಿಕಲಿ ನೋಡ್ತಾರೆ ಅಂತ ಕಂಡೀಷನ್ ನಾವು ಅದನ್ನ ಕನ್ಫರ್ಮ್ ಮಾಡ್ಬೋದು. ಅಬ್ಲೇಷನ್ ಅಂತ ಮಾಡ್ತೀವಿ. ಇನ್ನೊಂದು ಏನು ಅಂತಂದ್ರೆ ಆಂಜಿಯೋಗ್ರಾಫಿಕ್ ಟ್ರೀಟ್ಮೆಂಟ್. ಸೊ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಹೇಗೆ ಆಂಜಿಯೋಗ್ರಾಮ್ ಮಾಡ್ತಾರಲ್ವ, ಅದೇ ರೀತಿ ನಾವು ತೊಡೆ ಸಂಧಿ ಅಥವಾ ಕೈ ಹತ್ರ ಇರೋ ರಕ್ತನಾಳದಲ್ಲಿ ಆಂಜಿಯೋಗ್ರಾಫಿ ಮಾಡಿ ಎಕ್ಸ್ರೇ ಮೂಲಕ ನೋಡ್ಕೊಂಡು ಆ ಟ್ಯೂಬ್ ಥೈರಾಯ್ಡ್ ತನಕ ತಗೊಂಡು ಹೋಗ್ತೀವಿ. ಸೊ ಇಲ್ಲಿಂದ ಒಂದು ಟ್ಯೂಬ್ ಹಾಕಿ ಲೋಕಲ್ ಅನಸ್ತೇಷಿಯಾ ಅಲ್ಲಿ, ಅಗೇನ್ ದಿಸ್ ಇಸ್ ನಾಟ್ ಜನರಲ್ ಅನಸ್ತೇಷಿಯಾ, ಪೇಷಂಟ್ ವಿಲ್ ಬಿ ಟಾಕಿಂಗ್ ಟು ಅಸ್ ಅಂಡ್ ವಿಲ್ ಬಿ ಕಂಪ್ಲೀಟ್ಲಿ ಕಾನ್ಶಿಯಸ್. ಇಲ್ಲಿ ನಾವು ಒಂದು ಟ್ಯೂಬ್ ಹಾಕಿ ಅಲ್ಲಿ ಎಂಟೈರ್ ಥೈರಾಯ್ಡ್ ತನಕ ತಗೊಂಡು ಬಂದು ಆ ರಕ್ತನಾಳನ ಬ್ಲಾಕ್ ಮಾಡ್ತೀವಿ. ಯಾವುದೇ ಒಂದು ರಕ್ತನಾಳನ ಬ್ಲಾಕ್ ಮಾಡೋ ಪ್ರೊಸೀಜರ್ಗೆ ನಾವು ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಇದಕ್ಕೆ ನಾವು ಥೈರಾಯ್ಡ್ ಆರ್ಟರಿ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಒಂದು ಟ್ಯೂಬ್ ಬಂದು ಯಾವ ಕಡೆ ಥೈರಾಯ್ಡ್ ಸೈಜ್ ಜಾಸ್ತಿ ಆಗಿದೆ ಅಥವಾ ಯಾವ ಕಡೆ ಅಂತ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಸೀಕ್ರೆಟ್ ಆಗ್ತಾ ಇದೆ, ಅದರಿಂದ ಪೇಷಂಟ್ಸ್ಗೆ ಹಲವು ತೊಂದರೆ ಆಗುತ್ತೆ. ಫೀಮೇಲ್ಸ್ ಅಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಆಗೋದು, ಒಬೆಸಿಟಿ ಜಾಸ್ತಿ ಆಗೋದು, ಸ್ಕಿನ್ ಚೇಂಜಸ್ ಬರೋದು, ಜಾಯಿಂಟ್ ಪೇನ್ಸ್ ಬರೋದು, ಹಾರ್ಟ್ ಪ್ರಾಬ್ಲಮ್ಸ್. ಥೈರಾಯ್ಡ್ ಕ್ಯಾನ್ ಕಾಸ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ವಾಟ್ ಯು ಕ್ಯಾನ್ ಥಿಂಕ್ ಆಫ್, ಎನಿ ಅಬ್ನಾರ್ಮಲಿಟಿ ಇನ್ ಥೈರಾಯ್ಡ್. ಸೊ ಇದನ್ನ ನಾವು ಥೈರಾಯ್ಡ್ ಆರ್ಟರಿ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಏನು ಅಂತಂದ್ರೆ ಅಬ್ಲೇಷನ್. ಸೊ ನಾವು ಈ ಪೇಷಂಟ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಈ ಎರಡನ್ನ ಕಂಬೈನ್ ಮಾಡಿದ್ವಿ. ಸೊ ಥೈರಾಯ್ಡ್ ಆರ್ಟರಿ ಎಂಬೋಲೈಸೇಷನ್ ಮತ್ತೆ ಇದನ್ನ ಈ ಪ್ರೋಬ್ ಹಾಕ್ಬಿಟ್ಟು ಸೂಜಿ ಹಾಕ್ಬಿಟ್ಟು ನಾಡಿನ ಟ್ರೀಟ್ ಮಾಡಕ್ಕೆ ಒಂದು ಅಡ್ವಾನ್ಸ್ಡ್ ಮಾಡಿಫಿಕೇಶನ್ ಮಾಡಿದ್ವಿ. ಅದನ್ನ ಹೇಳ್ತೀನಿ ನಾನು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಈ ಕೇಸ್ ಅಲ್ಲಿ ದಿಸ್ ವಾಸ್ ದ ಓನ್ಲಿ ಕೇಸ್ ವಾಟ್ ವಿ ಹ್ಯಾವ್ ಸೀನ್. ಐ ಮೀನ್ ನಮ್ಮ ಸರ್ಚ್ ಪ್ರಕಾರ, ನಮ್ಮ ಡೇಟಾ ಬೇಸ್ ಪ್ರಕಾರ ದಿಸ್ ಇಸ್ ದ ಫಸ್ಟ್ ಕೇಸ್ ವಿಚ್ ವಿ ಹ್ಯಾವ್ ರಿಪೋರ್ಟೆಡ್, ಅಂಡ್ ದಿಸ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಇನ್ ಒನ್ ಆಫ್ ದ ಟಾಪ್ ಜರ್ನಲ್ಸ್ ವಿಚ್ ಇಸ್ ಅಗೇನ್ ಅನ್ಪೇಡ್ ಜರ್ನಲ್. ಇದರಲ್ಲಿ ಏನು ಅಂದ್ರೆ ನಾನು ನಿಮ್ಗೆ ಹೇಳಿದೆ ಇಲ್ಲಿಂದ ಕ್ಯಾಥೆಟರ್ ಹಾಕ್ಬಿಟ್ಟು ಇಲ್ಲಿ ತನಕ ತಗೊಂಡು ಹೋಗಿ ಅದನ್ನ ಬ್ಲಾಕ್ ಮಾಡ್ಬೋದು ಅಂತ. ಬಟ್ ಇದ್ರಲ್ಲಿ ನಾವು ಏನ್ ಮಾಡಿಫಿಕೇಶನ್ ಮಾಡಿದ್ವಿ ಅಂದ್ರೆ ಇಲ್ಲಿಂದ ಹೋಗೋ ಬದಲು ಇಲ್ಲಿಗೆ ಒಂದು ಸೂಜಿ ಹಾಕಿ ಆ ರಕ್ತನಾಳದಲ್ಲಿ ಡೈರೆಕ್ಟ್ ಆಗಿ ಒಂದು ಸೂಜಿ ಎಂಟರ್ ಮಾಡಿ ಅದನ್ನ ಬ್ಲಾಕ್ ಮಾಡಿದ್ವಿ ಫಸ್ಟ್.
ಇದಾದ್ಮೇಲೆ ಸೇಮ್ ನಮಗೆ ಸೊ ಇಲ್ಲಿಂದ ಇದು ದಿಸ್ ವಾಸ್ ದ ಸ್ವೆಲ್ಲಿಂಗ್ ವಿಚ್ ದ ಪೇಷಂಟ್ ಹ್ಯಾಡ್. ಇಷ್ಟು ದಪ್ಪ ಅವ್ರಿಗೆ ಸ್ವೆಲ್ಲಿಂಗ್ ಇತ್ತು. ಅದಾದ್ಮೇಲೆ ಏನು ಅಂತಂದ್ರೆ ಈ ನೀಡಲ್ ಮೂಲಕ ಅದನ್ನ ನಾವು ಕರಗಿಸ್ಬಿಟ್ಟು ಸುಟ್ಟು ಹಾಕಿದ್ವಿ. ಇದರಿಂದ ನಾವು ಏನು ಡಿಫ್ರೆಂಟ್ ಮಾಡಿದ್ವಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಎಂಬೋಲೈಸೇಷನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಪೇಷಂಟ್ ಟು ದ ಕ್ಯಾತ್ ಲ್ಯಾಬ್. ಕ್ಯಾತ್ ಲ್ಯಾಬ್ ಅಲ್ಲಿ ಎಕ್ಸ್ರೇ ಸೋರ್ಸ್ ಇರುತ್ತೆ. ಸೊ ಎಕ್ಸ್ರೇ ಸೋರ್ಸ್ ಅಂದ್ರೆ ಅದಕ್ಕೆ ರೇಡಿಯೇಷನ್ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ಸೊ ರೇಡಿಯೇಷನ್ ಇರುತ್ತೆ. ಆಮೇಲೆ ಕಾಸ್ಟ್ ಆಲ್ಸೋ ಇಸ್ ವೆರಿ ಎಫೆಕ್ಟಿವ್ ಇನ್ ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಇದರಲ್ಲಿ ನಮಗೆ ಯಾವುದೇ ಅಡ್ವಾನ್ಸ್ಡ್ ಕ್ಯಾಥೆಟರ್ಸ್ ಬೇಕಾಗಿಲ್ಲ, ಟ್ಯೂಬ್ಸ್ಗಳು ಬೇಕಾಗಿಲ್ಲ. ಆಮೇಲೆ ಟೈಮ್ ಆಲ್ಸೋ ವಿ ಕ್ಯಾನ್ ಸೇವ್ ನಾರ್ಮಲ್ ಥೈರಾಯ್ಡ್. ಫಾರ್ ಎಕ್ಸಾಂಪಲ್, ದಿಸ್ ಸ್ವೆಲ್ಲಿಂಗ್ ಕ್ಯಾನ್ ಅಕರ್ ಇನ್ ಪೇಷಂಟ್ಸ್ ಹೂ ಹ್ಯಾವ್ ಅ ನಾರ್ಮಲ್ ಥೈರಾಯ್ಡ್ ಆಲ್ಸೋ. Sometimes patient come with us with a hypothyroid state. Hypothyroid ಅಂದ್ರೆ they need a thyroid replacement, you know that. So already thyroid ಬೇಕಾಗೋರಿಗೆ we may ask them to continue for another 3 months. So it's all depend on the baseline hormones. Otherwise the procedure itself doesn't need any medications. Maybe we'll give some painkillers, that too for a day or two. That again depends from patient to patient. Some patients we don't give anything. If they complain of pain, maybe we'll prescribe 1 or 2 days of analgesics. That's it. Couple of questions. So given its cost and radiation savings, how scalable is this ultrasound IV annual protocol for other eye vascular thyroid cases? Sir, please come again. Sorry. Just, given its tradition saving and scalable, how scalable is this ultrasound IV cannula protocol for other eye vascular thyroid Definitely, cases? sir. So for other thyroid conditions, we call it as Graves' disease ಅಂತ ಹೇಳ್ತೀವಿ. Patients you might have seen ಕಣ್ಣು ಫುಲ್ ದಪ್ಪ ಆಗಿರೋದು, ಅಥವಾ ಏನು ಪ್ಯಾಲ್ಪಿಟೇಷನ್, ರಿಕರೆಂಟ್ ಪ್ಯಾಲ್ಪಿಟೇಷನ್, ಸ್ವೆಟ್ಟಿಂಗು, ವೇಟ್ ಲಾಸು, ಆಮೇಲೆ ಡಯೇರಿಯಾ ಆಗೋದು, ಜಾಸ್ತಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗೋದು, ಈ ತರ ಪೇಷಂಟ್ಸ್ಗೆ ವಿ ಕಾಲ್ ದೆಮ್ ಹೈಪರ್ ಥೈರಾಯ್ಡ್. ಅಂದ್ರೆ ಬೇಕಾಗಿರೋ ಅಷ್ಟು ಥೈರಾಯ್ಡ್ಗಿಂತ ಜಾಸ್ತಿ ಸಿಕ್ರೆಟ್ ಆಗ್ತಿದೆ. ಅವರಲ್ಲಿ ನಾವು ಏನಂದ್ರೆ ಥೈರಾಯ್ಡ್ ಆರ್ಟರಿ ಎಂಬೋಲೈಸೇಷನ್ ಅಂತ ಮಾಡ್ತೀವಿ. ಅಗೇನ್ ದಟ್ ಈಸ್ ಅಲ್ಟ್ರಾಸೌಂಡ್ ಅಂಡ್ ಎಕ್ಸ್ರೇ ಬೋತ್ ಟುಗೆದರ್. It is not purely an ultrasound. It is ultrasound as well as under fluoroscopy. Otherwise, for a thyroid nodule, if you ask me, this vascular case under ultrasound is still doable. But why women are more vulnerable, more prone to? So we know that women at the age of 25 to 45 in an Indian scenario, they have a highest changes hormonal imbalance, maybe because of the reproductive age group, we can say. There are a lot of dynamics which are happening. The pregnancy ಆಯ್ತು, lactation ಆಯ್ತು, ಆನಂತರ menopause ಕೂಡ ಆಯ್ತು. So that's how, and again there is one recent study which says that emotion is also one of the factor for this. So emotional factor also plays a role in your hormonal balance.